ಕಲ್ಯಾಣ ಹೋರಾಟದ SIT ವಿಷಯದಲ್ಲಿ ಮೊನ್ನೆನೂ ಹೇಳಿದ್ರು. SIT ಸ್ವಾಗತ ಮಾಡಿದ್ರು ಇವರು. ಎದಕ್ಕೆ ಸ್ವಾಗತ ಮಾಡಿದ್ರು SIT ಇವರು? ರೀಸನ್ ಏನು? SIT ಯಾಕೆ ಸ್ವಾಗತ ಮಾಡಿದ್ರು? ರೀಸನ್ ಏನು? ಅದು ಸ್ಪಷ್ಟೀಕರಣ ಕೊಡಬೇಕು ಅಂತ. ಯಾವುದೇ ಒಬ್ಬ ಮನುಷ್ಯ ರಾತ್ರಿ ಬಂದು ಈ ರೀತಿ ನಾನು ಇದೀನಿ, ನಾನು ವಿಟ್ನೆಸ್ ಮಾಡಿದ್ದೀನಿ ಅಂತ ತಕ್ಷಣ ಆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹೋಗಿ ಕೋರ್ಟಿಗೆ ಹೋಯಿತು. ಕೋರ್ಟ್ಲಿಂದ ಡೈರೆಕ್ಷನ್ ಬಂದ್ಮೇಲೆ ಸರ್ಕಾರ SIT ಹಾಕಿದೆ. ಅವತ್ತು ಯಾಕೆ ವಿರೋಧ ಮಾಡಲಿಲ್ಲ SIT ಬೇಡ ಅಂತ? ಬಿಜೆಪಿಯವರು ಅವತ್ತೇ SIT ಬೇಡ, ಇದು ಸರಿಯಲ್ಲ ಅಂತ ಹೋರಾಟ ಮಾಡಬಹುದಾಗಿತ್ತಲ್ಲ. ಎಲ್ಲ ಸ್ವಾಗತ ಮಾಡಿದ್ರು. ಯಾವಾಗ ಇನ್ವೆಸ್ಟಿಗೇಷನ್ ಅಲ್ಲಿ ಅವನೇನ್ ಹೇಳಿದ್ದ ಅದ್ರ ಪ್ರಕಾರ ಆಗ್ಲಿಲ್ಲ, ಅದಕ್ಕೆ ಇದನ್ನ ಶಿಫ್ಟ್ ಮಾಡಿಬಿಟ್ಟು ಈಗ ಅವರೇ ಪಾಪ ಧರ್ಮಸ್ಥಳ ಪರವಾಗಿರ್ತಕ್ಕಂಥವ್ರು ಅಂತೇಳಿ ತೋರಿಸ್ತಾ ಇದ್ದಾರೆ. ಹಂಗೇನಿಲ್ಲ, ಸರ್ಕಾರ ಕಾನೂನು ಪ್ರಕಾರವಾಗಿ ಯಾವುದೇ ಗೌರ್ಮೆಂಟ್ ಇದ್ದಾಗ ಈ ತರ ಸಂದರ್ಭ ಬಂದಾಗ ವಿ ಹ್ಯಾವ್ ಗಾನ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಲಾ ಇಸ್ ಗೋಯಿಂಗ್ ಟು ಟೇಕ್ ಅನ್ ಆಕ್ಷನ್ ಅಂತ ಹೇಳಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ಮುಖ್ಯಮಂತ್ರಿ ಹೇಳಿದ್ದಾರೆ. ಇವ್ರಿಗೆ ಮತ್ತೆ ಏನ್ ಬೇರೆ ಕೆಲಸ ಇಲ್ಲಲ್ಲ. ಈಗ ರಾಜಕೀಯವಾಗಿ ಏನು ಮಾಡ್ಬೇಕು, ಮತ್ತೆ ಏನ್ ಮಾಡ್ಬೇಕು? ರಾಜಕೀಯವಾಗಿ ಯಾವ್ದು ಇಶ್ಯೂ ಬೇಕಲ್ಲ, ಇಂಥದ್ದು ಇಶ್ಯೂ ತಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಿದ್ರೆ ನಾವು ಜಾಸ್ತಿ ಏನ್ ಹೇಳಕ್ಕಾಗಲ್ಲ. ಇದೇ ಕೇಸ್ನಲ್ಲಿ ಈಗ DK ಶಿವಕುಮಾರ್ ಸದನದಲ್ಲಿ ಷಡ್ಯಂತ್ರ ಅಂತ ಹೇಳಿದ್ರು. ಅಂದ್ರೆ ಎಲ್ಲವೂ ಕೂಡ ನಾ ಗೊತ್ತಿದ್ದು, ಮಾಹಿತಿ ಇದ್ದು ಕೂಡ ಬಚ್ಚಿಟ್ರು, ಎಲ್ಲವೂ ಕೂಡ ಗೊತ್ತಿದ್ದು ಕೂಡ ನಾ ಕೈ ಕಟ್ಟಿ ಬಾಯಿ ಮುಚ್ಚಿ ಕೂತಿದ್ರು ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ರು. ಜೊತೆಗೆ ಇದು ಹಿಂದಿನ ಉದ್ದೇಶ ಏನಿದೆ, ಎಲ್ಲ ಗೊತ್ತಿದ್ದು ಕೂಡ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ ಅಂದಾಗ ಸರ್ಕಾರದ ಆಟಾಪ ನಿಂದು ಯಾಕೆ ಸೈಲೆಂಟ್ ಆಗಿದ್ರು ಅಂತ? ಅಲ್ಲಿ ಷಡ್ಯಂತ್ರ ತಿಳಿರ್ತಕ್ಕಂಥದ್ದು ಕಾನ್ಸ್ಪಿರೆನ್ಸಿ ಅಂತ ಅರ್ಥ. ಸೊ ಏನು ಧರ್ಮಸ್ಥಳದ ಹೆಸರ ಮೇಲೆ ಈ ತರ ತಪ್ಪು ಅಭಿಪ್ರಾಯಗಳನ್ನ ಮೂಡಿಸ್ಲಿಕ್ಕೆ ಟ್ರೈ ಮಾಡಿದ್ರು, ಅದ್ರ ಹಿನ್ನೆಲೆಯಲ್ಲಿ ಹೇಳಿರ್ತಕ್ಕಂಥದ್ದು ಅಂತ ನನ್ನ ಭಾವನೆಗಳು. ನನ್ನ ತಪ್ಪು ಕೂಡ ಹೇಳ್ಬೋದು, ರೆಫರೆನ್ಸ್ ಆ ಉದ್ದೇಶದಿಂದ ಹೇಳಿದ್ದಾರೆ. ಬಟ್ ಈ ವಿಷಯ ಇರ್ತಕ್ಕಂಥದ್ದು SIT ವೆಲ್ಕಮ್ ಮಾಡಿದ್ರೆ ಯಾಕೆ ಇವರು? ಏನ್ ರೀಸನ್? SIT ಯಾಕೆ ವೆಲ್ಕಮ್ ಮಾಡಿದ್ರು ಬಿಜೆಪಿ? ಏನ್ ರೀಸನ್ ಏನು? ನಾವು ಬಹಳ ಓಪನ್ ಹಾರ್ಟ್ಲಿಂದ ನಾವು SIT ವೆಲ್ಕಮ್ ಮಾಡ್ತೀವಿ ಅಂತ ಹೇಳಿದ್ರು. ಯಾಕೆ ವೆಲ್ಕಮ್ ಮಾಡಿದ್ರು? ರೀಸನ್ ಏನು? ಯಾವಾಗ ಇಲ್ಲಿ ಅವ್ನು ಹೇಳಿರ್ತಕ್ಕಂಥ ಬಾಡಿಗಳು ಸಿಗ್ಲಿಲ್ಲ, ಅವಾಗ ಯೂಟರ್ನ್ ಮಾಡ್ಕೊಂಡು ಇದು ಧರ್ಮಸ್ಥಳದ ಪರ. ಇಲ್ಲಿ ಧರ್ಮಸ್ಥಳ ಅಂತಕ್ಕಂಥದ್ದಲ್ಲ, ಒಂದು ಕಾನೂನಿನ ಚೌಕಟ್ಟುಗಳು ಈ ರೀತಿ ಬಂದು ರಾತ್ರಿ ಯಾರೋ ಒಬ್ರು ಹೇಳಿದಾಗ ಎಲ್ಲ ಮಾಧ್ಯಮಗಳೆಲ್ಲ ತೋರಿಸಿದ್ರು. ಇಡೀ ದೇಶದಲ್ಲಿ, ಇಡೀ ಪ್ರಪಂಚಕ್ಕೆ ಹೋಯ್ತು ಮಾಧ್ಯಮ. ವಾಟ್ ವಾಸ್ ಎಫೆಕ್ಟ್? ಇಟ್ ಹ್ಯಾಸ್ ಗಾನ್ ಟು ಡಿಫರೆಂಟ್ ಇಂಟರ್ನ್ಯಾಷನಲ್ ನ್ಯೂಸ್ ವರೆಗೆ ಹೋಗಿರ್ತಕ್ಕಂಥ ಎಫೆಕ್ಟ್ ಆಯ್ತು. ಸೊ ಕೋರ್ಟ್ ಕೂಡ ಅದೇ ಪ್ರಕಾರವಾಗಿ ಡೈರೆಕ್ಷನ್ ಕೊಡ್ತು. ಅದ್ರ ಮೇಲೆ ಇವತ್ತು SIT ಆಗಿದೆ. SIT ಆದ ನಂತರ ಇವರು ಅವರಿಗೆಲ್ಲ ವೆಲ್ಕಮ್ ಮಾಡಿಬಿಟ್ರು. SIT ಯಾವಾಗ ಅದು ಪ್ರೊಪೋಸಲ್ ಏನು ಸಿಗ್ತಾ ಇಲ್ಲ, ಅದು ಪೊಲಿಟಿಕಲ್ ಮೈಲೇಜ್ ತೊಗೊಳಕ್ಕೆ ಹೋಗ್ತಾರೆ. ಇದೇನು ಹೊಸದಲ್ಲ, ಬಿಜೆಪಿ ಇದು ಯಾವಾಗಲಿದೆ ಹೊಸದಲ್ಲ, ಮೊದಲಿನ ಇದನ್ನು